BMTCಗೆ ಯಾರೆಲ್ಲ ಕಂಡಕ್ಟರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ, 14ನೇ ಜುಲೈಗೆ ನಿಮಗೆ HK ಅವರಿಗೆ ಪರೀಕ್ಷೆ ಪ್ರಾರಂಭವಾಗಲಿದೆ. ಅದೇ ರೀತಿ ನಾನ್ HK ಅವರಿಗೆ ಸೆಪ್ಟೆಂಬರ್ 1ನೇ ತಾರೀಕಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಲಿದೆ. ಹಾಗಾದರೆ ಪರೀಕ್ಷೆ ಯಾವ ರೀತಿ ನಡೆಯುತ್ತದೆ ಮತ್ತು ನೀವು ಎಷ್ಟು ಅಂಕ ಪಡೆದರೆ ಸೇಫ್ ಮತ್ತು PUCನಲ್ಲಿ ನೀವು ಎಷ್ಟು ಅಂಕ ಪಡೆದಿರಬೇಕು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ನಿಮ್ಮ ಹತ್ತಿರ ತಲುಪುತ್ತದೆ. ಹಾಯ್ ಫ್ರೆಂಡ್ಸ್, ಕೆಲವೇ ದಿನದಲ್ಲಿ ನಿಮಗೆ ಗೊತ್ತಿದೆ, ಈಗ BMTC ಅವರ ಕಂಡಕ್ಟರ್ ಹುದ್ದೆ HK ಅವರ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗಲಿದೆ ಜುಲೈ 14ನೇ ತಾರೀಕಿನಿಂದ. ಅದೇ ರೀತಿ ಇದಕ್ಕೆ ಆಯ್ಕೆ ವಿಧಾನ ನೀವು ನೋಡುವುದಾದರೆ ಅವರು ನೋಟಿಫಿಕೇಷನಲ್ಲಿ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಟೋಟಲ್ 200 ಅಂಕಗಳ ಒಂದು ಪರೀಕ್ಷೆ ಇರುತ್ತದೆ. 100 ಅಂಕಗಳ 2 ಪ್ರಶ್ನೆ ಪತ್ರಿಕೆ ಇರುತ್ತದೆ. ಅದಕ್ಕೆ ಕಾಲಾವಕಾಶ 2 ಗಂಟೆಗಳ ಕಾಲಾವಕಾಶ ಇರುತ್ತದೆ. ಅದೇ ರೀತಿ ನೀವು 30 ಕನಿಷ್ಠ 30 ಅಂಕಗಳಷ್ಟು ನೀವು ಅಂಕಗಳನ್ನು ಪಡೆದುಕೊಂಡಿರಬೇಕು. ಆಮೇಲೆ ಅವರು ನೀವು ಗಳಿಸಿದ 200 ಅಂಕಗಳಲ್ಲಿ ಗಳಿಸಿದ ಶೇಕಡ 75 ಮತ್ತು ನೀವು ಗಳಿಸಿದ PUC 25% ಅದರ ಬೇಸಿಸ್ ಮೇಲೆ ನಿಮಗೆ ಅವರು ಸೆಲೆಕ್ಷನ್ ಮಾಡುತ್ತಾರೆ. ಯಾವ ರೀತಿ ಅಂದರೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ 200 ಅಂಕಗಳದಾಗಿದ್ದು, ನೀವು ಫಾರ್ ಎಕ್ಸಾಂಪಲ್ 200 ಅಂಕಗಳಲ್ಲಿ ನಿಮಗೆ 160 ಸಿಕ್ಕಿದೆ ಅಂದರೆ ಅವರು ಆ 160ನಲ್ಲಿ ನಿಮಗೆ ಓನ್ಲಿ 75% ಅಷ್ಟೇ ಕನ್ಸಿಡರ್ ಮಾಡುತ್ತಾರೆ. ಇನ್ನುಳಿದ 25% ಅವರು ನೀವು PUC ಮೇಲೆ ಗಳಿಸಿದ ಕನ್ಸಿಡರ್ ಮಾಡುತ್ತಾರೆ. ಅಂದರೆ ನೀವು 200ರಲ್ಲಿ ನಿಮಗೆ 160 ನೀವು ತೆಗೆದುಕೊಂಡರೆ ನಿಮಗೆ ಅಲ್ಲಿ 120 ಅಂಕ ಸಿಗುತ್ತದೆ. ಅದೇ ರೀತಿ ನೀವು PUCನಲ್ಲಿ 80% ಮಾಡಿದರೆ 25% ಅಂದರೆ ನಿಮಗೆ 20 ಅಂಕ ಸಿಗುತ್ತದೆ. ಟೋಟಲ್ 120 ಮತ್ತು ಪ್ಲಸ್ ಇದು 20 140 ನಿಮ್ಮ ಒಂದು ಟೋಟಲ್ ಅಂಕ ಆಗಿರುತ್ತದೆ. ಆದ ಕಾರಣ ಯಾರಿಗೆ PUCನಲ್ಲಿ ನೀವು ಹೈಯೆಸ್ಟ್ ಸ್ಕೋರ್ ಮಾಡಿದ್ದೀರಿ ಅಂಥವರಿಗೆ ಸಾಮಾನ್ಯ ಪರೀಕ್ಷೆಯಲ್ಲಿ ನೀವು ಕಡಿಮೆ ಅಂಕ ಪಡೆದರೂ ನಿಮಗೆ ಏನೂ ತೊಂದರೆ ಆಗುವುದಿಲ್ಲ. ಯಾರೆಲ್ಲರ ಒಂದು PUCನಲ್ಲಿ ಕಡಿಮೆ ಪರ್ಸೆಂಟೇಜ್ ಇದೆ ಅಂಥವರು ನೀವು ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಹೆಚ್ಚು ಸ್ಕೋರ್ ಮಾಡಬೇಕು. ಆದ ಕಾರಣ ನೀವು ಈಗಿನಿಂದಲೇ ಸ್ಟಡಿ ಮಾಡಿಕೊಳ್ಳಿ. ಒಂದು 15 ದಿನ ಕೂಡ ಇಲ್ಲ, ನಿಮ್ಮ ಒಂದು ಪರೀಕ್ಷೆ ಬೇಗನೆ ಸ್ಟಾರ್ಟ್ ಆಗಲಿದೆ. ಆದ ಕಾರಣ ನೀವು ಈಗಿನಿಂದಲೇ ನಿಮ್ಮ ಒಂದು BMTC ಒಂದು ಪ್ರಶ್ನೆ ಪತ್ರಿಕೆ, ಹಿಂದಿನ ಪ್ರಶ್ನೆ ಪತ್ರಿಕೆ ಮತ್ತು ಈಗ ಏನೆಲ್ಲ ಈಗ ಒಂದು ಇಲೆಕ್ಷನ್ ಆದ ಮೇಲೆ ತುಂಬ ಇಲಾಖೆಯಲ್ಲಿ ಒಂದು ಸಚಿವರು ಚೇಂಜ್ ಕೂಡ ಆಗಿದ್ದಾರೆ. ನೀವು ಆ ಹೊಸ ಸಚಿವರು ಯಾರಾಗಿದ್ದಾರಂತ ಕೂಡ ನೀವು ಓದಿಕೊಳ್ಳಿ. ಯಾಕಂದರೆ ಅದರ ಮೇಲೆ ಕೂಡ ಅವರು ಕ್ವಶನ್ ಕೇಳಬಹುದು ಸಾಮಾನ್ಯ ಜ್ಞಾನದಲ್ಲಿ. ಅದೇ ರೀತಿ ನೀವು ನೋಡಿ, ಇಲ್ಲಿ ಅವರು ನೋಟಿಫಿಕೇಷನಲ್ಲಿ ನೀಡಿದ್ದಾರೆ, ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದು ಅಂಶ ಅಂದರೆ ಕಾಲು ಭಾಗ. ನೀವು 4 ಆನ್ಸರ್ ತಪ್ಪು ಮಾಡಿದರೆ ನಿಮಗೆ ಅಲ್ಲಿ ಕಾಲು ಅಂದರೆ ನಿಮ್ಮ 4 ತಪ್ಪು ಉತ್ತರಕ್ಕೆ ನಿಮ್ಮ 1 ಅಂಕ ಕಡಿತವಾಗುತ್ತದೆ. ಆದ ಕಾರಣ ನೀವು ಸರಿಯಾಗಿ ಇದರ ಮೇಲೆ ಕೂಡ ನೀವು ಗಮನ ಇಟ್ಟುಕೊಂಡು ನಿಮ್ಮ ಒಂದು ಪರೀಕ್ಷೆಯನ್ನು ಬರೆಯುವುದು. ಅದೇ ರೀತಿ ನಿಮಗೆ ಕನ್ನಡ ಮತ್ತು ಆಂಗ್ಲ ಭಾಷೆ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆ 2 ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತದೆ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ. ಅದೇ ರೀತಿ ನಿಮಗೆ ಅವರು ಸಾಮರ್ಥ್ಯ ಪರೀಕ್ಷೆಗೆ ವಿವರದ ವೇಳಾಪಟ್ಟಿಯನ್ನು ಪರೀಕ್ಷಾದ ಅಂದರೆ ವೆಬ್ಸೈಟ್ನಲ್ಲಿ ಅವರು ಹಾಕುತ್ತಾರಂತ ಮಾಹಿತಿ ನೀಡಿದ್ದಾರೆ, ಆಲ್ರೆಡಿ ಹಾಕಿದ್ದಾರೆ. ಅದೇ ರೀತಿ ಯಾರೆಲ್ಲರ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲಿಲ್ಲ ಅವರು ಕೂಡ ವೆಬ್ಸೈಟ್ನಲ್ಲಿ ಬಿಟ್ಟಿಲ್ಲ. ಈಗ ಸ್ವಲ್ಪ ದಿನದ ನಂತರ ಅವರು ಬಿಡಬಹುದು. ನೀವು ಡೌನ್ಲೋಡ್ ಮಾಡಿಕೊಂಡು
ಅದರ ಜೊತೆ ನಿಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅಂದರೆ ಯಾವುದೇ ನಿಮ್ಮ ಒಂದು ಅದರ ಮೇಲೆ ಫೋಟೋ ಇರಬೇಕು ಅಂತ ಒಂದು ಐಡೆಂಟಿ ಕಾರ್ಡ್ ತಗೊಂಡುಕೊಂಡು ನೀವು ಪರೀಕ್ಷೆಗೆ ಹೋಗುವುದು.